ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಾನಿಂದ ಬಿಡಲಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ದುರ್ಗಾ ಇದ್ದು ದೇವಿ ಮಂತ್ರನ ಪಠಿಸ್ತಾ ಇರ್ತಾಳೆ. ಅಂದರೆ ಹಿತನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು, ಹಿತ ಮತ್ತೆ ನಮಗೆ ವಾಪಸ್ ಸಿಗಬೇಕು, ಅದಕ್ಕೆ ದೇವಿ ಪೂಜೆ ಮಾಡಲೇಬೇಕು ಅಂತ ಹೇಳಿ ಶಂಭು ದುರ್ಗಾಗೆ ಹೇಳಿರ್ತಾರೆ ಅಲ್ವಾ. ಹಾಗಾಗಿ ದುರ್ಗಾ ಇದ್ದು ತನಗೆ ಇಷ್ಟ ಇಲ್ಲ ಅಂದರೂ ಕೂಡ, ಅಂದರೆ ದುರ್ಗಾ ದೇವ್ರ ಪೂಜೆ ಮಾಡೋದೇ ಇಲ್ಲ, ಆ ದೇವಿನ ನಾನು ನಂಬೋದೇ ಇಲ್ಲ, ನನ್ನಿಂದ ಎಲ್ಲರನ್ನೂ ದೂರ ಮಾಡಿದಾಳೆ ಆ ದೇವಿ, ಅವಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ದುರ್ಗಾ ಹೇಳ್ತಾ ಇರ್ತಾಳೆ. ಆದರೆ ಹಿತಾಗೋಸ್ಕರ ಶಂಭು ಹೇಳಿರೋ ಹಾಗೆ ದೇವಿ ಪೂಜೆ ಮಾಡಲಿಕ್ಕೆ ದುರ್ಗಾ ಒಪ್ಕೊತಾಳೆ. ದುರ್ಗಾ ಇದ್ದು ದೇವಸ್ಥಾನದ ಹೊರಗಡೆನೆ ಕೂತ್ಕೊಂಡು ದೇವಿ ಮಂತ್ರನ ಪಠಿಸ್ತಾ ಇರ್ತಾಳೆ. ಶಂಭು ಅವಳಿಗೆ ಕಾವಲಾಗಿ ನಿಂತ್ಕೊಂಡಿರ್ತಾರೆ. ಇತ್ತ ಮಾಳ್ವಿಕಾ ನೋಡಿದ್ರೆ ಹೇಗಾದರೂ ಮಾಡಿ ಈ ದುರ್ಗಾ ಮಾಡ್ತಾ ಇರೋ ಪೂಜೆನ, ಅಂದರೆ ದೇವಿ ಮಂತ್ರನ ಪಠಿಸ್ತಾ ಇದ್ದಾಳಲ್ವಾ, ಅದರಿಂದ ಆ ಹಿತನ ಕಾಪಾಡ್ಕೊಂಡ್ಬಿಡ್ಬೋದು, ಅದನ್ನ ಹೇಗಾದರೂ ಮಾಡಿ ನಾನು ತಡಿಬೇಕು ಅಂತ ಹೇಳಿ ಮಾಳ್ವಿಕಾ ಇದ್ದು ದುರ್ಗಾ ದೇವಿ ಪೂಜೆ ಮಾಡ್ತಾ ಇರ್ತಾಳೆ, ದೇವಿ ಮಂತ್ರನ ಪಠಿಸ್ತಾ ಇರ್ತಾಳೆ ಅಲ್ವಾ, ಅದನ್ನ ಹೇಗಾದರೂ ಮಾಡಿ ತಡಿಬೇಕು, ಅದನ್ನ ಹಾಳು ಮಾಡಬೇಕು ಅಂತ ಹೇಳಿ ಮಾಳ್ವಿಕಾ ಇದ್ದು ಬೇರೆ ಒಂದು ದುಷ್ಟಶಕ್ತಿನ ಅಲ್ಲಿಗೆ ಕಳಿಸ್ತಾಳೆ. ಶಂಭು ಅದನ್ನ ತಪ್ಪಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ದುರ್ಗಾಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಮಂತ್ರ ಹೇಳ್ತಾ ಇರುವಾಗ ದುರ್ಗಾಗೆ ತೊಂದರೆ ಆಗುತ್ತೆ. ಶಂಭು ಇದ್ದು ದುರ್ಗಾಗೆ ಧೈರ್ಯ ಹೇಳ್ತಾ ಇರ್ತಾರೆ. ದುರ್ಗಾ ಯಾವುದೇ ಕಾರಣಕ್ಕೂ ನೀನು ಕಣ್ ತೆರಿಬೇಡ ದುರ್ಗಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಅಲ್ಲಿ ತುಂಬಾ ಗಾಳಿ ಬೀಸ್ತಾ ಇರುತ್ತೆ, ಅದರಿಂದ ದುರ್ಗಾಗೆ ತೊಂದರೆ ಆಗ್ತಾ ಇರುತ್ತೆ. ದುರ್ಗಾ ಇದ್ದು ನಾ ಏನೇ ಆದ್ರೂ ಕೂಡ ಹಿತ ಹುಷಾರಾಗೋವರೆಗೂ ನಾನು ಇದನ್ನ ಇಲ್ಲಿಗೆ ನಿಲ್ಸೋದಿಲ್ಲ ಅಂತ ಹೇಳಿ ದುರ್ಗಾ ದೇವಿ ಮಂತ್ರನ ಪಠಿಸ್ತಾ ಇರ್ತಾಳೆ. ಶಂಭು ಇದು ದುರ್ಗಾ ನೀ ಏನೇ ಮಾಡಿದ್ರು ಕೂಡ ನೀನು ಕಣ್ ತೆರಿಬೇಡ ದುರ್ಗಾ, ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ನೀನು ಮಾಡು, ಏನೇ ತೊಂದರೆ ಬಂದರೂ ನೀನು ಕಣ್ ತೆರೆಯೋ ಹಾಗಿಲ್ಲ ಅಂತ ಹೇಳಿ ಶಂಭು ಹೇಳ್ತಾರೆ. ಆಗ ದುರ್ಗಾ ಇದ್ದು ಶಂಭು ಹೇಳ್ದಾಗ ದೇವಿನ ಭಕ್ತಿಯಿಂದ ಬೀಳ್ಕೊತಾ ಇರ್ತಾಳೆ. ಹಿತಾಗೆ ಹುಷಾರಾಗಲಿ ಅಂತ ಹೇಳಿ ಬೀಳ್ಕೊತಾ ಇರ್ತಾಳೆ. ಇತ್ತ ಮಾಳ್ವಿಕಾ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವಳ ಆಟ ಏನು ನಡೀದೇ ಇರೋ ಥರ ಶಂಭು ಕಾವಲಾಗಿ ಕಾಯ್ತಾ ಇರ್ತಾರೆ. ಇತ್ತ ಶರತ್ ಕಾಡಿಗೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೇವಿ ಬಂದು ಶರತ್ಗೆ ಹೇಳಿರ್ತಾರೆ ಅಲ್ವಾ, ನೀನು ಕಾಡಿಗೆ ಹೋಗಬೇಕು, ಅಲ್ಲಿ ಒಂದು ಸೂರ್ಯ ಆಕಾರದ ಒಂದು ಎಲೆ ಸಿಗುತ್ತೆ, ಆ ಎಲೆನ ತೊಗೊಂಬಂದು ಮದ್ದು ಮಾಡಿ ನಿಮ್ಮ ಹಿತಾಗೆ ಕುಡಿಸಿದ್ವಿ ಅಂತ ಹೇಳಿದ್ರೆ ಅವಳು ಹುಷಾರಾಗ್ತಾಳೆ, ಅದನ್ನು ತೊಗೊಂಬಂದ್ರೆ ಅಂತ ಹೇಳಿ ಹೇಳಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಶರತ್ ಇನ್ನೇನು ಕಾಡಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾನೆ. ಆ ದೇವಿ ಇದ್ದು ನಿಲ್ಲಪ್ಪ, ನೀನು ಒಬ್ಬನೇ ಹೋಗೋ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ನಾನು ಒಬ್ಬನೇ ಹೋಗೋ ಆಗಿಲ್ವಾ, ಯಾಕೆ ಅಂತ ಹೇಳಿ ಶರತ್ ಕೇಳ್ತಾನೆ. ಆಗ ಆ ದೇವಿ ಇದ್ದು ಇಲ್ಲ, ನೀನು ಒಬ್ಬನೇ ಹೋಗೋ ಆಗಿಲ್ಲ, ನಿನ್ನ ಜೊತೆ ನಾನು ಒಬ್ಬರನ್ನ ಕಳಿಸ್ತೀನಿ ಅಂತ ಹೇಳಿ ದೇವಿ ಇದ್ದು ಒಂದು ಹುಡುಗನ್ನ ಕಳಿಸ್ತಾರೆ. ನೋಡು, ಇವನಿಗೆ ಎಲ್ಲ ಗೊತ್ತಿದೆ, ಆ ಸೊಪ್ಪನ್ನ ಈ ಹುಡುಗ ನೋಡಿದಾನೆ, ಇವನಿಗೆಲ್ಲ ಗೊತ್ತಾಗುತ್ತೆ, ಕಾಡಲ್ಲಿ ಆ ಸೊಪ್ಪು ಎಲ್ಲಿ ಸಿಗುತ್ತೆ ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ, ಇವನ್ನ ನಿನ್ನ ಜೊತೆ ಕರ್ಕೊಂಡು ಹೋದ್ರೆ ನಿನಗೆ ಅನುಕೂಲ ಆಗುತ್ತೆ, ನಿನ್ನ ಮಗಳನ್ನ ನೀನು ಬದುಕಿಸ್ಕೋಬಹುದು ಅಂತ ಹೇಳಿ ದೇವಿ ಹೇಳಿರ್ತಾರೆ. ಸರಿ ಅಮ್ಮ ಆಯಿತು ಹಾಗಾದರೆ ಅಂತ ಹೇಳಿ ಶರತ್ ಇದ್ದು ಅವ್ರ ಜೊತೆ ಕಾಡಿಗೆ ಹೋಗ್ತಾನೆ. ಈತ ಮಾಳ್ವಿಕಾ ಇದ್ದು ಇನ್ನೇನು ಕೊನೆ ಕ್ಷಣ, ನಾನು ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಕೊನೆ ಕ್ಷಣದಲ್ಲಿದ್ದೀನಿ, ಇನ್ನೇನು ಆ ಹಿತನ ಪ್ರಾಣ ಹೋಗುತ್ತೆ, ಕೆಲವೇ ಕ್ಷಣಗಳಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ನಾನು ಸಾಧಿಸ್ತೀನಿ, ದುರ್ಗಾ ಮಾಡು, ಅದು ಏನು ಮಾಡ್ತೀಯೋ ಮಾಡು, ನೀ ಏನೇ ಮಾಡಿದರೂ ಕೂಡ ಹಿತನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಇದಾಗೆ ಇವತ್ತೇ ಕೊನೆ ದಿನ, ಹಾಗೆ ಹೀಗೆ ಅಂತ ಹೇಳಿ ಮಾಳ್ವಿಕಾ ಇದ್ದು ಅಟ್ಟಹಾಸದಿಂದ ಮೆರಿತಾ ಇರ್ತಾಳೆ. ಈತ ಅಂಬಿಕಾ ಇದ್ದು ಹಿತಾಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇರ್ತಾಳೆ. ಅಂದರೆ ಹಿತ, ನೀನು ನನ್ನ ಜೊತೆ ಇದ್ದೆ ಅಂತ ಹೇಳಿದರೆ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕಾಗಲ್ಲ, ಮನೆಯವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ, ಪ್ಲೀಸ್ ಹಿತ ನಾ ಹೇಳೋದನ್ನು ಅರ್ಥ ಮಾಡ್ಕೊ, ನನ್ನ ಮಾತನ್ನು ನೀನು ಕೇಳು, ನೀನು ಹೋಗಿ ನಿನ್ನ ದೇಹದೊಳಗೆ ಸೇರ್ಕೋ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ. ಹಿತ ನೋಡಿದರೆ ಇಲ್ಲ ಅಮ್ಮ, ನಾನು ಎಲ್ಗೂ ಹೋಗೋದಿಲ್ಲ, ನಿನ್ನ ಜೊತೆನೇ ಇರ್ತೀನಿ, ತುಂಬ ದಿನಗಳಾದಮೇಲೆ ನಿನ್ನ ಜೊತೆ ನಾನು ಇದ್ದೀನಿ, ನೀನು ನನಗೆ ಕಾಣಿಸ್ತಾ ಇದೀಯಾ, ನಿನ್ನ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ನಾನು ಮತ್ತೆ ಆ ದೇಹದೊಳಗೆ ಹೋದೆ ಅಂತ ಹೇಳಿದರೆ ನಿನ್ನ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ, ಹಾಗೆ ನೀನು ಕೂಡ ನನ್ನ ಕಣ್ಣಿಗೆ ಕಾಣೋದಿಲ್ಲ ಅಮ್ಮ, ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಹಿತ ಹಠ ಮಾಡ್ತಾ ಇರ್ತಾಳೆ. ಕೊನೆಗೂ ಅಂಬಿಕಾ ಇದ್ದು ಹಿತ ಮೇಲೆ ಕೋಪ ಮಾಡಿಕೊಂಡು ರೇಗಾಡ್ತಾಳೆ. ಚಿನಿ, ನಾ ಹೇಳ್ತಾ ಇರೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊ, ನೀನು ನೋಡು, ನಾನು ಇನ್ನು ಒಳ್ಳೇದಕ್ಕೆ ಹೇಳ್ತಾ ಇರೋದು, ನೀ ಇನ್ನೂ ಚಿಕ್ಕವಳು, ಬದುಕಿ ಬಾಳ್ಬೇಕಂತವಳು, ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ ಚಿನಿ, ನಾ ಹೇಳೋದನ್ನ ಸರಿಯಾಗಿ ನೀನು ಕೇಳಿಸ್ಕೊ, ನಿನಗೋಸ್ಕರ ನೀನು ಹುಷಾರಾಗಬೇಕು ಅಂತ ಹೇಳಿ ಅಪ್ಪ, ದುರ್ಗಾ ಹಾಗೆ ಶಾನ್ವಿ ಎಲ್ಲರೂ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ನಿನ್ನ ಕಂಡ್ರೆ ಎಷ್ಟೆಲ್ಲ ಪ್ರೀತಿ ಇದೆ, ಅಂಥವ್ರಿಗೆ ನೀನು ಈ ರೀತಿ ಮಾಡೋದು ತಪ್ಪಲ್ವಾ, ನೋಡು ನೀನು ಹೋಗಿ ನಿನ್ನ ದೇಹದೊಳಗೆ ಸೇರ್ಕೋ ಹಿತ, ನಾನು ನಿನ್ನ ಸುತ್ತಮುತ್ತನೇ ಇರ್ತೀನಿ, ನಿನ್ನ ನೋಡ್ತಾನೆ ಇರ್ತೀನಿ, ನಿನ್ನ ಗಮನಿಸ್ತಾನೆ ಇರ್ತೀನಿ ಯಾವಾಗಲೂ ಅಂತ ಹೇಳಿ ಅಂಬಿಕಾ ಹೇಳ್ತಾಳೆ. ಆದರೆ ನೀನು ನನ್ನ ಕಣ್ಣಿಗೆ ಕಾಣಲ್ವಲ್ಲ ಅಮ್ಮ ಅಂತ ಹೇಳಿ ಹಿತ ಹೇಳ್ತಾಳೆ. ಹೌದು ಹಿತ, ನಾನು ನಿನ್ನ ಕಣ್ಣಿಗೆ ಕಾಣದೇ ಇದ್ದರೆ ಏನಾಯಿತು, ನೀನೇನು ಮಾಡ್ತೀಯಾ, ಎಲ್ಲಿರ್ತೀಯಾ, ನಾನು ಎಲ್ಲದನ್ನು ನಿನ್ನ ನೋಡ್ತಾನೆ ಇರ್ತೀನಿ, ನೋಡು ನಾ ಹೇಳೋದನ್ನು ಕೇಳು, ನೀ ಒಳ್ಳೆ ಹುಡುಗಿ ಥರ ಹೋಗಿ ನಿನ್ನ ದೇಹನ ನೀನು ಸೇರ್ಕೋ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ವಿಚಾರ ಚಿನಿ, ದುರ್ಗಾ ತುಂಬ ಒಳ್ಳೆಯವಳು, ಅವಳನ್ನ ನೀನು ಕೋಪ ಮಾಡಿಕೊಂಡು ಅವಳನ್ನ ದೂರ ಇಡಬೇಡ, ಅವಳ ಮೇಲೆ ನೀನು ಕೋಪ ಮಾಡ್ಕೋಬೇಡ, ಅವಳು ತುಂಬ ಒಳ್ಳೆಯವಳು, ಅವಳು ನಿನಗೆ ತುಂಬ ಪ್ರೀತಿ ಕೊಟ್ಟಿದ್ದಾಳೆ, ಅವಳ ಮನಸ್ಸಿಗೆ ನೀನು ನೋವು ಆಗೋ ಥರ ನಡ್ಕೋಬಾರ್ದು ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಆಯಿತು ಅಂತ ಹೇಳಿ ಕೊನೆಗೂ ಹಿತ ಅಂಬಿಕಾ ಮಾತಿಗೆ ಒಪ್ಕೊತಾಳೆ. ಅಂದರೆ ಅಂಬಿಕಾ ಹೇಳ್ತಾಳೆ ಅಲ್ವಾ, ನಿನ್ನ ದೇಹನ ಹೋಗಿ ನೀನು ಸೇರ್ಕೋ ಅಂತ ಹೇಳಿ ಹಿತಾಗೆ ಮನವರಿಕೆ ಮಾಡ್ತಾಳೆ. ಕೊನೆಗೂ ಹಿತ ಕೂಡ
ಅಮ್ಮ ಹೇಳ್ದಾಗೆ ನಾನು ಕೇಳ್ತೀನಿ ಅಂತ ಹೇಳಿ, ಸರಿ ಅಮ್ಮ ಆಯಿತು ಹಾಗಾದರೆ ನನ್ನ ದೇಹಕ್ಕೆ ನಾನು ಸೇರ್ಕೊತೀನಿ ಅಂತ ಹೇಳಿ ಹಿತ ಹೇಳ್ತಾಳೆ. ಅಂಬಿಕಾಗೆ ತುಂಬ ಖುಷಿ ಆಗುತ್ತೆ. ಇತ್ತ ದುರ್ಗಾ ದೇವಿ ಮಂತ್ರನ ಪಠಿಸ್ತಾ ಇರ್ತಾಳೆ ಅಲ್ವಾ. ಇನ್ನೇನು ಕೊನೆ ಕ್ಷಣದಲ್ಲಿ ದೇವಿ ಮಂತ್ರನ ಪಠಿಸೋದು ನಿಲ್ಲಿಸಬಾರ್ದು, ದೇವಿ ಅನುಗ್ರಹ ಆಗಲೇಬೇಕು, ಹಿತ ಪ್ರಾಣ ಉಳಿಲೇಬೇಕು ಅಂತ ಹೇಳಿ ಶಂಭು ದುರ್ಗಾಗೆ ತುಂಬ ಸಹಾಯ ಮಾಡ್ತಾ ಇರ್ತಾರೆ. ಇತ್ತ ಶರತ್ ಇದ್ದು ಕಾಡ್ಗೆ ಬರ್ತಾನೆ. ದೇವಿ ಕಳಿಸಿರ್ತಾರೆ ಅಲ್ವಾ, ಆ ಹುಡುಗನ ಜೊತೆ ಮಾತಾಡ್ತಾ ಮಾತಾಡ್ತಾ ಶರತ್ ಇದ್ದು ಕಾಡಲ್ಲಿ ಆ ಅಮ್ಮ ಹೇಳಿರ್ತಾರೆ ಅಲ್ವಾ, ಆ ಸೊಪ್ಪನ್ನ ಹುಡುಕೊಂಡು ಹೋಗ್ತಾರೆ. ದೇವಿ ಕಳಿಸಿರುವಂತ ಆ ಹುಡುಗ ಇದ್ದು ಶರತ್ಗೆ ಎಲ್ಲ ಕತೆನೂ ಹೇಳ್ತಾ ಹೋಗ್ತಾ ಇರ್ತಾನೆ. ಅಂದ್ರೆ ಹಿಂದಿನ ಕತೆಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾನೆ. ಹಿಂದೆ ಸತಿದೇವಿ ದೇಹ ತ್ಯಾಗ ಮಾಡಿದಾಗ ಪರಶಿವ ಅದನ್ನ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಆಗ ವಿಷ್ಣು ಇದ್ದು ಸತಿದೇವಿ ದೇಹನ ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಹಾಗೆ ಹೀಗೆ ಅಂತ ಹೇಳಿ ಹಳೆ ಕತೆಗಳನ್ನೆಲ್ಲ ಆ ದೇವಿ ಕಳಿಸಿರುವಂತ ಹುಡುಗ ಶರತ್ಗೆ ಹೇಳ್ತಾ ಹೋಗ್ತಾ ಇರ್ತಾನೆ. ಆಗ ಶರತ್ಗೆ ಶಾಕ್ ಆಗುತ್ತೆ. ಅಲ್ಲ ನೀನ್ ಇಷ್ಟು ಚಿಕ್ಕವನಿದೀಯಾ, ನಿನಗಿದೆಲ್ಲ ಕತೆಗಳು ಹೇಗ್ ಗೊತ್ತು ಅಂತ ಹೇಳಿ ಶರತ್ ಆ ಹುಡುಗನ್ನ ಕೇಳ್ತಾ ಇರ್ತಾರೆ. ಆಗ ಆ ಹುಡುಗ ಇದ್ದು ಯಾಕಂತ ಹೇಳಿದ್ರೆ ಅದೆಲ್ಲ ನಡೆಯುವಾಗ ನಾನು ಅಲ್ಲೇ ಇದ್ದೆ ಅಲ್ವಾ, ಅದಕ್ಕೆ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ. ಆಗ ಶರತ್ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ ನೀನು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹೌದು ಅದೆಲ್ಲ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ. ಸರಿ ಸರಿ ಆಯ್ತು, ನೋಡಿ ಅಲ್ಲಿ ಅಮ್ಮ ತೋರಿಸಿದ್ರ ಅಲ್ವಾ, ಆ ಸೊಪ್ಪಲ್ಲಿ ಕಾಣ್ತಾ ಇದೆ, ಅದನ್ನ ತಗೊಂಡೋಗೋಣ ಬನ್ನಿ, ನಿಮ್ಮ ಮಗಳನ್ನ ಬದುಕಿಸ್ಬೋದು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಶರತ್ ಮತ್ತೆ ಆ ಹುಡುಗ ಇಬ್ರು ಆ ಸೊಪ್ಪನ್ನ ತಗೊಂಡು ಮನೆ ಕಡೆ ಹೊರಡ್ತಾರೆ. ಈತ ದುರ್ಗಾ ಇದ್ದು ದೇವಿ ಪೂಜೆ ಮಾಡ್ತಾ ಇರ್ತಾಳೆ ಅಲ್ವಾ, ದೇವಿ ಮಂತ್ರನ ಭಕ್ತಿಯಿಂದ ಪಠಿಸ್ತಾ ಇರ್ತಾಳೆ. ದುರ್ಗಾಗೆ ಅಡೆತಡೆ ಮಾಡಬೇಕು, ದುರ್ಗನ್ನ ಹೇಗಾದ್ರೂ ಮಾಡಿ ಇದರಿಂದ ತಡಿಬೇಕು, ನಾನು ಅನ್ಕೊಂಡಂಗೆ ಇವತ್ತು ಆಗಲೇಬೇಕು, ಆ ಹಿತ ಪ್ರಾಣ ಇವತ್ತು ನಾನು ತೆಗಿಲೇಬೇಕು, ಇವತ್ತು ನನ್ನ ಸಾಧನೆಗೆ ಯಾರು ಅಡ್ಡಿ ಬರಬಾರ್ದು ಅಂತ ಹೇಳಿ ದುರ್ಗಾ ಮೇಲೆ ಕಲ್ ತೂರಾಟ ಹಾಗೆ ಹೀಗೆ ಅಂತ ಹೇಳಿ ಮಾಳ್ವಿಕಾ ಏನೇನೋ ಪ್ರಯತ್ನಗಳನ್ನ ಮಾಡ್ತಾಳೆ. ಶಂಭು ಕೂಡ ದುರ್ಗಾಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ದುರ್ಗಾ ತುಂಬಾ ಸುಸ್ತಾದ್ರೂ ಕೂಡ ಪೂಜೆನ ಅರ್ಧಕ್ಕೆ ನಿಲ್ಲಿಸದೆ ಮುಂದುವರಿಸ್ತಾ ಇರ್ತಾಳೆ. ಕೊನೆಗೂ ದುರ್ಗಾ ಅನ್ಕೊಂಡಂಗೆ ಆಗುತ್ತೆ. ಅಂದ್ರೆ ದೇವಿ ಕೊನೆಗೂ ದುರ್ಗಾ ಭಕ್ತಿಗೆ ಒಲಿತಾರೆ. ಶರತ್ ಕೂಡ ಆ ಮದ್ದನ್ನ ತಗೊಂಡೋಗಿ ಹಿತಾಗೆ ಕುಡಿಸ್ತಾರೆ. ಇತ್ತ ಅಂಬಿಕಾ ಕೂಡ ಹಿತ ನಿನ್ ದೇಹ ಸೇರ್ಕೊ ಹೋಗಿ ಅಂತೇಳಿ ಅಂಬಿಕಾ ಕೂಡ ಹಿತಾಗೆ ಹೇಳ್ತಾಳೆ. ಹಿತ ಕೂಡ ಅಂಬಿಕಾ ಮಾತಿಗೆ ಒಪ್ಕೊಂಡು ತನ್ನ ದೇಹ ಸೇರ್ಕೊಂಡು ಮತ್ತೆ ಮರುಜೀವ ಪಡೆಯೋದಕ್ಕೆ ಸಿದ್ಧ ಆಗ್ತಾಳೆ. ಈತ ದುರ್ಗಾ ಮಾಡಿರುವಂತ ಪೂಜೆ ಹಾಗೆ ಶರತ್ ಕಾಡಿಂದ ತಗೊಂಬಂದಿರುವಂತ ಅಂದ್ರೆ ಆ ಅಮ್ಮನೇ ಹೇಳಿರ್ತಾರೆ ಅಲ್ವಾ, ಆ ಸೊಪ್ಪು ತಗೊಂಬಂದು ಮದ್ದನ್ನ ಮಾಡಿ ಆ ಮಗುಗೆ ಕುಡಿಸಿದ್ರೆ ಬದುಕ್ತಾಳೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ, ಅದು ಎರಡೂ ಸೇರಿ ಹಿತ ಪ್ರಾಣ ಮತ್ತೆ ವಾಪಸ್ ಬರುತ್ತೆ. ಕೊನೆಗೂ ಹಿತ ಮತ್ತೆ ವಾಪಸ್ ಜೀವಂತವಾಗಿ ಬರ್ತಾಳೆ. ಇದನ್ನ ನೋಡಿದ ತಕ್ಷಣ ದುರ್ಗಾ, ಅಂಬಿಕಾ, ಶಂಭು ಹಾಗೆ ಶರತ್ ಎಲ್ರಿಗೂ ಖುಷಿ ಆಗುತ್ತೆ. ಮಾಳ್ವಿಕಾ ಮಾತ್ರ ತುಂಬಾ ಕೋಪ ಮಾಡ್ಕೊಂತಾಳೆ ದುರ್ಗಾ ಮೇಲೆ. ದುರ್ಗಾ, ಈ ಕೆಲಸ ನಿನ್ನಿಂದ ಆಗೋದಿಲ್ಲ, ನಿನಗೆ ದೇವಿ ಕಂಡ್ರೆ ಆಗೋದಿಲ್ಲ, ಅಂಥದ್ರಲ್ಲಿ ನೀನು ಪೂಜೆ ಮಾಡಿ ಹಿತನ ಕಾಪಾಡ್ಕೊಂತೀಯಾ ಅಂತ ನಾನು ಅನ್ಕೊಂಡಿದ್ರೆ, ಆದ್ರೆ ನೀನು ಇದನ್ನು ಸಾಧಿಸ್ಬಿಟ್ಟ, ಇಲ್ಲಿಗೆ ಮುಗ್ದಿಲ್ಲ, ಇನ್ ಮುಂದೆ ಇದೆ ಮತ್ತೆ ನೋಡ್ತಾ ಇರು ಅಂತ ಹೇಳಿ ಮಾಳ್ವಿಕಾ ಇದ್ದು ದುರ್ಗಾ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ರೇಗಾಡ್ತಾ ಇರ್ತಾಳೆ. ದುರ್ಗಾ ಇದ್ದು ಮಾಳ್ವಿಕಾ, ನೋಡ್ದೆ ನೀ ಅನ್ಕೊಂಡದ್ದು ಯಾವತ್ತೂ ಸಾಧಿಸೋಕೆ ನಾವು ಬಿಡೋದಿಲ್ಲ, ನಾವು ಅನ್ಕೊಂಡಂಗೆ ಆಯ್ತು ನೋಡು, ಇನ್ ಮುಂದೆ ಇಂಥ ಪ್ರಯತ್ನ ನೀನು ಮಾಡಕ್ ಹೋಗ್ಬೇಡ ಅಂತ ಹೇಳಿ ದುರ್ಗಾ ಇದ್ದು ಮಾಳ್ವಿಕಾಗೆ ವಾರ್ನ್ ಮಾಡ್ತಾಳೆ. ಆದ್ರೆ ಮಾಳ್ವಿಕಾ ಇದ್ದು ದುರ್ಗಾ ಮೇಲೇನೆ ಮತ್ತೆ ರೇಗಾಡ್ತಾಳೆ. ನೀನು ಎಲ್ಲಿವರೆಗೂ ನೀನು ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀಯೋ ನಾನು ನೋಡ್ತೀನಿ, ಕೊನೆಗೆ ನಾನು ಅನ್ಕೊಂಡಂಗೆ ಆಗೋದು, ಒಂದಲ್ಲ ಒಂದಿನ ಹಿತನ್ನ ನಾನು ಬಲಿ ತಗೊಂತೀನಿ, ನೋಡ್ತಾ ಇರು ಅಂತ ಹೇಳಿ ಮಾಳ್ವಿಕಾ ದುರ್ಗಾಗೆ ವಾರ್ನ್ ಮಾಡ್ತಾಳೆ. ಈತ ಅಂಬಿಕಾ ದುರ್ಗಾ ತುಂಬಾ ಖುಷಿಯಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ. ಕೊನೆಗೂ ನಾವು ಅನ್ಕೊಂಡಂಗೆ ಆಯ್ತು, ಹಿತ ಪ್ರಾಣ ಮತ್ತೆ ವಾಪಸ್ ಬಂತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.